ಇರಾನ್ ಹಠ, ಇಸ್ರೇಲ್ ಅಮೆರಿಕ ಪ್ರತಿಜ್ಞೆ, ಮಧ್ಯಪ್ರಾಚ್ಯ ಧಗಧಗ, ವಿಶ್ವಕ್ಕೆ ಕಂಟಕ. ಪರಮಾಣು ಘಟಕಗಳೇ ಟಾರ್ಗೆಟ್, ನ್ಯೂಕ್ಲಿಯರ್ ಯುದ್ಧದ ಕಾರ್ಮೋಡ, ಇರಾನ್ಗೆ ಟ್ರಂಪ್ ಡೆಡ್ಲೈನ್. 48 ಗಂಟೆಗಳ ಕೌಂಟ್ ಡೌನ್, ಮಹಾಯುದ್ಧ ಡೇ 23. ಕೊನೆ ಹಂತಕ್ಕೆ ಬಂದಿದ್ಯಾ ಇರಾನ್ ಇಸ್ರೇಲ್ ಯುದ್ಧ? ಕದನ ವಿರಾಮಕ್ಕೆ ಮುಂದಾಗ್ತಾ ಇದೆಯಾ ಅಮೆರಿಕ ಸರ್ಕಾರ? ಮುಂದಿನ ಕ್ರಮಗಳ ಬಗ್ಗೆ ಚಿಂತಿಸ್ತಾ ಇದೆಯಂತೆ ಟ್ರಂಪ್ ಸರ್ಕಾರ. ಕಾರಣ, ಇಷ್ಟು ದಿನಗಳ ಕಾಲ ಈ ಒಂದು ಯುದ್ಧ ಹೋಗುತ್ತೆ ಅಂತ ಹೇಳಿ ಅಮೆರಿಕ ಕೂಡ ಅಂದುಕೊಂಡಿರ್ಲಿಕ್ಕಿಲ್ಲ. ಅದಕ್ಕಿಂತಲೂ ಭೀಕರವಾದ ಪರಿಣಾಮಗಳು ನಡೆದಿದೆ. ಅಷ್ಟು ಮಾತ್ರ ಅಲ್ಲ, ಇರಾನ್ ಯಾವುದೇ ಕಾರಣಕ್ಕೂ ಇಲ್ಲಿ ಸೋಲುವ ರೀತಿಯಾಗಿ, ಶರಣಾಗತಿ ಆಗುವ ರೀತಿಯಲ್ಲಿ ಕಾಣಿಸ್ಲೇ ಇಲ್ಲ. ಸೊ ಈಗ ಟ್ರಂಪ್ ಸರ್ಕಾರ ಏನ್ ಕ್ರಮ ಕೈಗೊಳ್ಳುತ್ತೆ, ಮುಂದಿನ ಕ್ರಮಗಳ ಬಗ್ಗೆ ಚಿಂತಿಸ್ತಾ ಇದೆಯಂತೆ. ಯುದ್ಧ ಮುಂದುವರಿಸಬೇಕಾ, ನಿಲ್ಸೋದಾ ಅನ್ನುವಂತಹ ಚರ್ಚೆ ಮಾಡ್ತಿದ್ಯಂತೆ. ಇರಾನ್ ಜೊತೆ ಶಾಂತಿ ಮಾತುಕತೆಯೂ ಸಾಧ್ಯತೆ ಇದೆ. ತೆರೆಮರೆಯಲ್ಲಿ ಅಮೆರಿಕ ರಾಯಭಾರಿಗಳು ಸಂಧಾನವನ್ನ ಮಾಡ್ತಿದ್ದಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಿದೆ. ಇರಾನ್ ಜೊತೆ ಶಾಂತಿ ಮಾತುಕತೆಗೆ ವೇದಿಕೆ ಸಿದ್ಧತೆ ಆಗ್ತಾ ಇದ್ದು, ಹರ್ಮುಜ್ ಜಲಸಂಧಿ ಮುಕ್ತಕ್ಕೆ ಇರಾನ್ ಒಪ್ಪಬೇಕು, ಪರಮಾಣು ಒಪ್ಪಂದ ನಿಯಮಗಳನ್ನು ಪಾಲಿಸಬೇಕು. ಷರತ್ತುಗಳಿಗೆ ಇರಾನ್ ಒಪ್ಪಿದ್ರೆ ಕದನ ವಿರಾಮ ಮಾಡುವ ಸಾಧ್ಯತೆ ಇದೆ. ಅನಿಲ ತೈಲ ಘಟಕ ಆಯ್ತು, ಇದೀಗ ಅಣು ಸ್ಥಾವರಗಳೇ ಟಾರ್ಗೆಟ್. ಇರಾನ್ನ ನರ್ಜನ್ ಸ್ಥಾವರಕ್ಕೆ ಇಸ್ರೇಲ್ ದಾಳಿ ಮಾಡಿದೆ. ಇಸ್ರೇಲ್ನ ಡಿಮೋನ್ ಘಟಕದ ಮೇಲೆ ಇರಾನ್ ದಾಳಿ ಮಾಡಿದೆ. ಸೊ ದಾಳಿ ಪ್ರತಿ ದಾಳಿ ನಿರಂತರವಾಗಿ ನಡೀತಾ ಇದೆ. ಪರಮಾಣು ಘಟಕಗಳ ಮೇಲೆ ದಾಳಿಯಿಂದ ಈಗ ಆತಂಕ ಉಂಟಾಗಿದ್ದು, ಸದ್ಯಕ್ಕೆ ವಿಕಿರಣ ಸೋರಿಕೆಯ ಬಗ್ಗೆ ಯಾವುದೇ ರೀತಿಯ ವರದಿ ಆಗಿಲ್ಲ. ಒಂದು ವೇಳೆ ಆದ್ರೆ ದೊಡ್ಡ ಮಟ್ಟದ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಯಾವ ರೀತಿಯಾಗಿ ಅನಾಹುತ ಆಗಬಹುದು ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಕೂಡ ಸಾಧ್ಯ ಇಲ್ಲ. ಆ ರೀತಿಯಾದಂತಹ ಒಂದು ಎಫೆಕ್ಟ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದೆ. ಅಣು ಸ್ಥಾವರಗಳನ್ನೇ ಟಾರ್ಗೆಟ್ ಮಾಡಿಕೊಳ್ಳಲಾಗಿದೆ. ಇದೀಗ ಇರಾನ್ನ ನರ್ಜನ್ ಸ್ಥಾವರಕ್ಕೆ ಇಸ್ರೇಲ್ ದಾಳಿಯನ್ನ ಮಾಡಿದೆ. ಅದೇ ರೀತಿಯಾಗಿ ಇಸ್ರೇಲ್ನ ಡಿಮೋನ್ ಮೇಲೆ ಇರಾನ್ ದಾಳಿ ನಡೆಸಿದೆ.